ದೇವರ ಸ್ಕೂಲ್ ಟ್ರಿಪ್ ಇದ್ದಂಗೆ ಇದೆ ಗೈಸ್. ಹಿಡ್ಕೊಂಡು ಹೋಗ್ತಾ ಇದೀವಿ ಕೆಳಗೆ. I'm excited to see Black Panther. ಒಮ್ಮೆ ಫಸ್ಟ್ ಟೈಮ್ ಕರೆಕ್ಟ್ ಆಗೈತೆ. ಮಕ್ಕಳ ಎಲ್ಲಿದೆ ನೋಡಿ ಗೈಸ್. ನಮ್ಮ ಮುಂದೆ ವೈಟ್ ಟೈಗರ್ ಹೋಗ್ತಿದೆ ಗೈಸ್. Hello guys, welcome back to my YouTube channel. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಎಲ್ಲಿದ್ದೀವಿ ಇವತ್ತು ಅಂತಂದರೆ, ನಾವು ಇವತ್ತು ಶಿವಮೊಗ್ಗದಲ್ಲಿದ್ದೀವಿ. ಏನಕ್ಕೆ ಅಂತಂದರೆ ಕೆಲವೊಂದು ಪ್ಲೇಸಸ್ ಇದೆ ನೋಡೋದಕ್ಕೆ. ಆ್ಯಂಡ್ ಒಂದು ಕಾರಣ ಇತ್ತು ಬರೋದಕ್ಕೆ ಇಲ್ಲಿ, ಲೈಕ್ ಏನೋ ಒಂದು ರೀಸನ್ ಇತ್ತು. ಸೊ ಆ ಒಂದು ಕಾರಣಕ್ಕೆ ನಾವು ಬಂದಿದ್ವಿ. ಆ್ಯಂಡ್ ಜೊತೆಗೆ ಸ್ವಲ್ಪ ಪ್ಲೇಸಸ್ಸು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಶಿವಮೊಗ್ಗಕ್ಕೆ ಬಂದಿದ್ದೀವಿ. ಶಿವಮೊಗ್ಗದಲ್ಲಿ ಸ್ಟೇ ಆಗಿದ್ದೀವಿ ಒಂದು ರೆಸಾರ್ಟಲ್ಲಿ. ಟೈಮ್ ಬಂದು ಎಷ್ಟು ಗಂಟೆ ಇವಾಗ? 9 ಗಂಟೆ ಬೆಳಗ್ಗೆ. ಸೊ ನಾವು ನಿನ್ನೆ ನೈಟ್ ಬಂದಿದ್ದು ಇಲ್ಲಿಗೆ. ನಿನ್ನೆ ನೈಟ್ ಬಂದಿದ್ದು. ಸೊ ಇವಾಗ ನಾವು ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಅಂತ ಆಮೇಲೆ ಹೇಳ್ತೀನಿ. ಸೊ ಇಷ್ಟು ತುಂಬ ದಿನ ಆಯಿತು ಸ್ವಲ್ಪ ವೀಡಿಯೋಸ್ ಮಾಡಿಲ್ಲ, ಯಾಕಂದರೆ ಸ್ವಲ್ಪ ಎಲ್ಲರಿಗೂ ಹುಷಾರಿರಲಿಲ್ಲ. ಆ್ಯಂಡ್ ಜೊತೆ ವೀಡಿಯೋಸ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಆ ಒಂದು ಕಾರಣಕ್ಕೆ ವೀಡಿಯೋಸ್ ಮಾಡಿಲ್ಲ. ಸೊ ಅದಕ್ಕೆ ಇವತ್ತು ವೀಡಿಯೋ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ನೋಡಿ ನನ್ನ ಗಂಡ ಇನ್ನೂ ಮಲಗಿದ್ದಾನೆ, ಪ್ರಶಾಂತ್. ಎಬ್ಬಿಸಿದ್ರೆ ಎದ್ದೇಳ್ತಾ ಇಲ್ಲ. ಅವಾಗಿಂದ 9 ಗಂಟೆ ಆಯಿತು. ಹಲೋ ಓಕೆ ಗಾಯ್ಸ್, ಈಗ ತಾನೇ ರೆಡಿ ಆದ್ವಿ. ಇನ್ನು ನನ್ನ ಗಂಡ ಸ್ನಾನ ಮಾಡ್ತಿದ್ದಾನೆ, ಸ್ವಲ್ಪ ಲೇಟಾಗಿದ್ದ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಈಗ ನಾನು ರೆಡಿಯಾಗಿದ್ದೀನಿ ನೋಡಿ. ಔಟ್ಫಿಟ್ ಆಫ್ ದಿ ಡೇ. ಓಕೆ ಗಾಯ್ಸ್, ಇವಾಗ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಸಿಸ್ಟರ್ ಇನ್ ಲಾ ಮತ್ತು ಮಾನವ್ ಕೂಡ ಬಂದಿದ್ದಾರೆ. ಅವರು ನಮ್ಮ ಜೊತೆಗೆ ಬಂದಿದ್ದಾರೆ, ಬಟ್ ಅವ್ರನ್ನ ತೋರಿಸಿಲ್ಲ ಅಷ್ಟೇ, ಅದಕ್ಕೆ ಹೇಳ್ತಾ ಇರೋದು. ಓಕೆನಾ? ಫಸ್ಟ್ ನೀವು ಬಟ್ಟೆ ಹಾಕೊಳ್ಳಿ. ಬಟ್ಟೆ ಹಾಕೊಂಡ್ರೆ ನಮ್ಗೆ ಆಫ್ ಮಾಡಿದ್ರೆ ಬಟ್ಟೆ ಹಾಕೊಳಕ್ಕಾಗಲ್ಲ. ಇಲ್ಲಿಂದ ಬಟ್ಟೆ ಹಾಕೊಳ್ಳಿ. ಆಯ್ತು. ಅಲ್ಲಿ ಮಿರರ್ ಐತೆ, ರಿಫ್ಲೆಕ್ಷನ್ ಮಿರರ್ ಏನು ಕಾಣಿಸ್ತಾ ಇಲ್ಲ, ಸುಮ್ಮನೆ ತಲೆ ತಿನ್ಬೇಡ. ಓಕೆನಾ? ಓಕೆ, ನಾನು ಅವ್ರನ್ನೆಲ್ಲ ಮೀಟ್ ಮಾಡ್ತೀನಿ. ಸ್ವಲ್ಪ ಬ್ರೇಕ್ಫಾಸ್ಟ್ಗೆ ಬೇಗ ಬರಬೇಕು. ಅವ್ರು ಹೇಳಿದ್ದು 9:15 ಅಲ್ಲಿ ಬ್ರೇಕ್ಫಾಸ್ಟ್. ಬ್ರೋ. ಎಷ್ಟು ಟೈಮ್ ಈಗ? 9:45. ಎಸ್, ಇವಾಗ ಇನ್ನೂ ಅಲ್ಲೇ ಇದ್ದೀವಿ. ನಾವೆಷ್ಟು ಬೇಗ ಬಂದು ರೆಡಿ ಆಗಿದ್ದೀವಿ, ಎದ್ದಿಲ್ಲ, ಮಾಡಿಲ್ಲ, ಏನಿಲ್ಲ ಇಲ್ಲಿ. ಸೊ ಅದಕ್ಕೆ ಒಂದು ನಿಮಿಷ ಇರಪ್ಪ, ನೀನು ಕಿರ್ಚಾಡ್ಬೇಡ, ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತಾನೆ. ತಗೋ, ನಾವೇ ಬಿಡಲ್ಲ ಬಿಡಮ್ಮ. ಸೊ ಎಸ್, ಓಕೆ, ಅವ್ರನ್ನೆಲ್ಲ ಮೀಟ್ ಮಾಡ್ಸೋಣ ಬನ್ನಿ. ಓಕೆ, ನಾವು ರೂಮಿಗೆ ಬಂದ್ವಿ. ಇವ್ರ ರೂಮ್ಗೆ ನೋಡಿದ್ರೆ ಎಲ್ಲ ಫೋನಲ್ಲಿ ಬ್ಯುಸಿ ಇದ್ದಾರೆ. ಇನ್ನೊಬ್ರು ಸ್ನಾನಕ್ಕೆ ಹೋಗಿದ್ದಾರೆ, ನಮ್ಮ ಸಿಸ್ಟರ್ ಇಲ್ಲ. ಇಲ್ಲಿ ಬನ್ನಿ, ಇನ್ನೊಬ್ರು ಸ್ವಲ್ಪ ಬ್ಯುಸಿ ಇಲ್ಲ ಪಾಪ. ಅವರು ಏನು ಮಾಡ್ತಿದ್ಯಾ? ವಾಚಿಂಗ್. ಏನು ನೋಡ್ತಿದ್ಯಾ ಬೆಳಿಗ್ಗೆ ನೀನು? ಟ್ಯಾಬ್ ನೋಡ್ತಿದ್ಯಾ? ರೆಡಿ ಆಗಿದ್ಯಾ? ಬಾಯ್ಲಿ, ಎಲ್ಲಿ ಹೋಗ್ತಿದ್ದೀವಿ? ಬಾಯ್ಲಿ ಇಲ್ಲಿ ಬಾ. ಎಲ್ಲಿ ಹೋಗ್ತಿದ್ದೀವಿ ನಾವು? ವಾಟ್ ಇಸ್ ದಿಸ್? ಇಲ್ಲಿಗೆ ಹೋಗ್ತಿದ್ದೀವಿ ನಾವು. ಏನ? ಅನಿಮಲ್ಸ್ ಹತ್ರ ಹೋಗ್ತಾ ಇದ್ದೀವಾ? ಓಕೆ. ಏಯ್, ಮಾನವೇನೋ ಹೇಳ್ತಾನಂತೆ, ಬನ್ನಿ ಬಾಯ್ಲಿ. ಏನು ಹೇಳು? ಏ, ಜೋರಾಗಿ ಹೇಳು. ಏನು ಫ್ಲೈಟ್ಸು? ವೆಲ್ಕಮ್ ಬ್ಯಾಕ್ ಟು ಮೈ ಹೇಳು, ಜೋರಾಗಿ ಹೇಳು. ಸೇಮ್. ಓಕೆ ಗಾಯ್ಸ್, ಬಂದ. ವೆರಿ ಗುಡ್ ಮಾರ್ನಿಂಗ್. ಇಲ್ಲಿ ನಮ್ಮ ಅತ್ತೆ ರೆಡಿ ಆಗಿದ್ದಾರೆ ಗಾಯ್ಸ್. ಇಲ್ಲಿ ನಮ್ಮ ಮಾವನು ರೆಡಿ ಆಗಿದ್ದಾರೆ ಗಾಯ್ಸ್. ಗುಡ್ ಮಾರ್ನಿಂಗ್ ಗೈಸ್. ಲೇಟ್ ಆಗಿ ಎದ್ದ ಗಾಯ್ಸ್. ಇವನು ನಾನೇ ಲೇಟ್ ಬಿಡ್ರಪ್ಪ, ಎಲ್ಲರೂ ಫಾಸ್ಟ್, ನಾನೇ ಲೇಟ್. ಬನ್ನಿ ಬ್ರೇಕ್ಫಾಸ್ಟ್. ಇವರಿಬ್ರು ಟ್ವಿನಿಂಗ್ ಮಾಡ್ತಿದ್ದಾರೆ ಇಲ್ಲಿ. ಓಕೆ, ಇವಾಗ ತಾನೇ ಬ್ರೇಕ್ಫಾಸ್ಟ್ ಆಯ್ತು. ಸಾಕಾಗಿರೋ ಬ್ರೇಕ್ಫಾಸ್ಟ್ ಆಯ್ತು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಬಿಟ್ರೆ
ಏನಾಗಿತ್ತು ಬ್ರೇಕ್ಫಾಸ್ಟ್ಗೆ? ಇಡ್ಲಿ ಒಳ್ಳೆ ಕಲ್ಲಿದ್ದಂಗಿತ್ತು. ತೆಗೆದು ಹೊಡೆದ್ರೆ ಒಬ್ರು ತಗೋಬಿಡ್ಬೇಕು. ನಾವು ಆನ್ ದ ವೇ ಹೋಗ್ಬೇಕು ಅಂತ ಇದೀವಿ. ಇವ್ನು ಮಾನವ ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್ ನೋಡಬೇಕು ಅಂತ ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ತೋರ್ಸಕ್ಕಂತ ಕರ್ಕೊ ಬಂದಿದೀವಿ. ನೋಡಿ ಸ್ವಿಮ್ಮಿಂಗ್ ಪೂಲಲ್ಲಿ ನೀರೇ ಇಲ್ಲ. ಸ್ವಿಮ್ಮಿಂಗ್ ಪೂಲಲ್ಲಿ ನೀರೇ ಇಲ್ಲ ಕಣೋ, ಹೆಂಗ ಸ್ವಿಮ್ಮಿಂಗ್ ಮಾಡ್ತೀಯಾ? ಕಮ್ ಬ್ಯಾಕ್. ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಮಾಡ್ತಿದ್ದಾರೆ ಗೈಸ್. ಪ್ಲಾನ್ ಏನಂದ್ರೆ ನಮ್ದು ಝೂ ನೋಡ್ಕೊಂಡು ಆಮೇಲೆ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡೋಣ ಅಂತ ಅನ್ಕೊಂಡ್ವಿ. ಸ್ವಿಮ್ಮಿಂಗ್ ಪೂಲ್ ನನ್ನ ಪ್ರಕಾರ ಮಾಡ್ಬೋದು ಅನ್ಸುತ್ತೆ, ಗೊತ್ತಿಲ್ಲ. ನೋ ಸ್ವಿಮ್ಮಿಂಗ್ ಪೂಲ್ ಗೈಸ್ ಅಂತ ಜಸ್ಟ್ ಇನ್ಸೈಡ್ ಕಾರ್. ಇವಾಗ ಝೂಗ್ ಹೋಗ್ತಾ ಇದೀವಿ ಗೈಸ್. ಎಲ್ಲಿ ಹೋಗ್ತಾ ಇದೀವಿ? ಝೂಗ್ ಹೋಗಿ ಏನ್ ಮಾಡ್ತೀವಿ ಮನ? ಸಫಾರಿ. ಎದ್ರಲ್ಲಿ ಹೋಗ್ತೀವಿ? ಸಫಾರಿ ಜೀಪ್ ಬೊಲೆರೋ. ಎಸ್ ಗೈಸ್, ಸೊ ಲೆಟ್ಸ್ ಗೋ ಟು ಝೂ. ಈಗ ನಮ್ಮ ಮೇನ್ ಚೀಫ್ ಗೆಸ್ಟ್ ಆಫ್ ದ ಜಸ್ಟಿಸ್ ಆಫ್ ದ ನೋಡ ಏನಂತೀರಾ ಚೀಫ್ ಜಸ್ಟಿಸ್? ನಥಿಂಗ್. ಎಲ್ಲಿದ್ದೀವಿ ಮನ? ಫಾರೆಸ್ಟ್. ಓ ಗೈಸ್, ವಿ ಆರ್ ಎಂಟರಿಂಗ್ ದ ಝೂ. ಈಗ ಝೂ ಒಳಗೆ ಎಂಟ್ರಿ ಆಗ್ತಾ ಇದೀವಿ. ಎಕ್ಸೈಟ್ ಆಗ್ಬಿಟ್ಟವನೆ. ಓಕೆ, ಝೂ ಹತ್ರ ಬಂದಿದ್ದೀವಿ. ಪಾರ್ಕ್ ಮಾಡಿದ್ವಿ, ಕಾರ್ ಪಾರ್ಕ್ ಮಾಡಿಕೊಂಡು ಇವಾಗ ಹೋಗ್ತಾ ಇದೀವಿ ಒಳಗೆ. ಸೊ ನಿನ್ನೆನೇ ನಾವು ಬುಕ್ ಮಾಡಿದ್ವಿ ಜೀಪು, ಬೊಲೆರೋ ಜೀಪು. ಸೊ 5 ಜನ ಅಲ್ವಾ, ಸಾಕು ಅಂತ ಅಂದ್ಬಿಟ್ಟು. ಓಕೆ, ಯಾವ್ಯಾವ ಅನಿಮಲ್ಸ್ ನೋಡೋ ಪ್ಲ್ಯಾನ್ಸ್ ಇದೆ? ನಾನು ಅನ್ಕೊಂತಿದ್ದೆ ಅಲ್ಲಿರೋರಿಗೆ ನಮ್ಮನ್ನ ನೋಡಿ ಎದ್ರುಕೊಂಡು ಹೋಗ್ಬಿಡುತ್ತೇನೋ ಅಂತ ಭಯ ಇದೆ. ಸೊ ಐ ಆಮ್ ಎಕ್ಸೈಟೆಡ್ ಟು ಸಿ ಬ್ಲ್ಯಾಕ್ ಪ್ಯಾಂಥರ್. ಎಸ್. What is this, guys? What is this? Caterpillar ಅಲ್ಲ, ಅದು caterpillar. ಟಚ್ ಮಾಡಲ್ಲ. ಆಗಿಂದ ವೆಯ್ಟ್ ಮಾಡ್ತಾನೆ ಇದೀವಿ. ವೆಯ್ಟ್ ಮಾಡ್ಕೊಂಡು ಇಳಿದ್ಬಿಟ್ರು. ವೇಟಿಂಗೇ ಒಂಥರ ಸ್ಟಂಟ್ಸ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಏನೋ ಸ್ಟಂಟ್ ಮಾಡ್ತಿದ್ದೀನಿ. ಇವನೇನೋ ವ್ಲಾಗ್ ಮಾಡ್ತಾನಂತೆ. ಗೈಸ್, ಜೀಪ್ ಬಂತು. ನಾನು ಮತ್ತೆ ಇಲ್ಲಿ ಪ್ರಶಾಂತ್ ಹಿಂದೆ, ಇಲ್ಲಿ ಮಾವ ಅತ್ತೆ ಈ ಕಡೆ ಫ್ರೆಂಡ್ ಮಧ್ಯದಲ್ಲಿ, ಫ್ರಂಟ್ ಅಲ್ಲಿ ಸಿಂಧು ಅಕ್ಕ ಮತ್ತೆ ಮಾನವ್. ಸೊ ವಿ ಆರ್ ಸ್ಟಾರ್ಟಿಂಗ್ ಸಫಾರಿ. ನೋಡ್ತಾ ಇದೀವಿ. ನಮ್ಮ ಮುಂದೆ ವೈಟ್ ಟೈಗರ್ ಹೋಗ್ತಿದೆ ಗಾಯ್ಸ್. ಒಳಗಡೆನೂ ಇನ್ನೊಂದಿದೆ. ಅವಾಗಲೇ ವೈಟ್ ಟೈಗರ್, ನಾರ್ಮಲ್ ಕಲರ್ ಟೈಗರ್ ನೋಡ್ತಾ ಇದ್ವಿ. ಟೈಗರ್ ಇಸ್ ದೇರ್ ಅಲ್ಲಿ ಗೈಸ್. ಒಳಗಡೆನೂ ಇದೆ ನೋಡಿ. ವಿಕ್ರಮ್ ಅಂತಂದು. ಇಲ್ಲಿ ಹೊರಗಡೆ ಇದೆಯಲ್ಲ, ಇದು ಫೀಮೇಲ್. ಇದು 3 ವರ್ಷ. ಅದು ಶ್ರಾವಣಿ ಅಂತ. ಅದು ಶ್ರಾವಣಿ.
ಓಪನ್ ಮಾಡ್ತಾರೆ. ಸೊ ಗೈಸ್ ನನ್ನನ್ನು ನೋಡಕ್ ಹೋಗ್ತಾ ಇದೀವಿ. ಏನಿಲ್ಲ, ಅದು ಒಳ ಹಾಕ್ತಾರೆ, ಜಗಳ ಆಡ್ತಾವಲ್ಲ ಅದಕ್ಕೆ. ಸಫಾರಿ ಎಂಡೆಡ್. ಸಫಾರಿ ಮಾತ್ರ ಸಾಕಾಗಿತ್ತು ಬಾಯ್, ಸಾಕಾಗಿದೆ. ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿ ಶಿವಮೊಗ್ಗ ಝೂ ಅಲ್ಲಿ ಸಫಾರಿ ಆಸಮ್. ಓಕೆ ಗಾಯ್ಸ್, ಈಗ ತಾನೇ ಸಫಾರಿ ಆಯಿತು. ಇವಾಗ ಬಂದು ಝೂ ಎಂಟ್ರಿ ಆಗಿದ್ದೀವಿ. ಸೊ ಇಲ್ಲಿ ನೋಡಿ ಏನೋ ಮಿಸ್ಟ್ ವಾಟರ್ ಹಾಕ್ಬಿಟ್ಟಿದ್ದಾರೆ. ಬರ್ತಾ ಬರ್ತಾ ಓಕೆ, ಫಸ್ಟ್ ಇಲ್ಲಿಂದ ಶಟ ಏನಿದೆಪ್ಪ ಇಲ್ಲಿ? ಏನು ಬರ್ಡ್ ಎಲ್ಲಿದೆ? ಇವಾಗ ಝೂ ಅಲ್ಲಿ ಇದೀವಿ. ಸಫಾರಿ ಮಾತ್ರ ಆಸಮ್ ಆಗಿತ್ತು. ಸೊ ಈಗ ಝೂ ಎಂಜಾಯ್ ಮಾಡ್ತಾ ಇದೀವಿ. ನೋಡಿ ಲಯನ್ ಸ್ವಲ್ಪ ಜಾಸ್ತಿ ನೋಡಿಲ್ಲ. ಅಮ್ಮ ಇಲ್ಲಿ ಏನು ಇಲ್ಲ ಗೈಸ್. ಎಲ್ಲಿ ಸ್ನೇಕ ಏನು? ಎಲ್ಲಿದೆ ಸ್ನೇಕ್ ಇದೆ ಅಂತೆ ಗೈಸ್. ಎಲ್ಲೋ ಕಾಣಿಸ್ತಾ ಇಲ್ಲ. ಇಲ್ಲೊಂದಿದೆ, ಅಲ್ಲೊಂದಿದೆ. ಕೋಳಿ ಏನದು ಊಟನಾ? ಅದಕ್ಕೆ ಊಟ ಕೋಳಿ ಇಟ್ಬಿಟ್ಟವ್ರೆ. ಯಪ್ಪ. ಓಕೆ, ಇಲ್ಲೊಂದು ನಮ್ಮ ಫೇವ್ರೆಟ್ ಬರ್ಡ್ ಇದೆ. ನಮ್ಮ ಸ್ವೀಟಿಗಿಂತ ಮುಂಚೆ ನಾನು ನಮ್ಮ ಮನೇಲಿ ಇದ್ದಿತ್ತು ಸನ್ಕನೂರ್. ಬರ್ಡ್ ಇರ್ತಾರೆ ಮನೇಲಿ. ಸನ್ಕನೂರ್ ಇದೆ ಇದ್ದಿದ್ದು ನಮ್ಮ ಮನೇಲಿ. ಅದು ಬೇರೆ ಹೆಸರು, ಬಟ್ ಇದೇ ಇದ್ದಿದ್ದು ಸನ್ಕನೂರ್. ಇಲ್ಲಿ ಗೊತ್ತಿಲ್ವಾ? ಇದೇನೋ ಬೇರೆ ಹೆಸರಿತ್ತು, ನೀನ್ ಬೇರೆದೇನೋ ಹೆಸರಿದೆ, ಬಟ್ ಸನ್ಕನೂರ್ ಇದೆ ಹೆಸರು. ಏನು ಗೋಲ್ಡನ್ ಪೀಸ್ ಎಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ಸ್ಕ್ವಿರಿಲ್ ಅಲ್ಲ, ಅದು ಸ್ಕ್ವಿರಿಲ್ ಅಲ್ಲ. ಇಲ್ಲಿ ಓ ಅಲ್ಲಿದೆ ರೆಡ್ಡಿಶ್ ಅಲ್ಲಿ ಬಾಲ ಕಾಣಿಸ್ತೀನಿ ನೋಡಮ್ಮ, ಸ್ಟ್ರೈಟ್. ಓಕೆ, ಇಲ್ಲಿ ನೋಡಿ ಗೈಸ್, ಈಗಲ್ ಇದೆ ಇಲ್ಲಿ. ಸಕ್ಕತ್ತಾಗಿದೆ ಈಗಲ್ ಮತ್ತೆ. ಇಲ್ಲೆಲ್ಲ ಬರ್ಡ್ಸ್ ಇದೆ ಆಲ್ಮೋಸ್ಟ್. ಕೋಳಿ ಇದೆ. ಹೆಂಗಿತ್ತು ಮನವ್ ಟೈಗರ್? ಏನಿದೆ ಇಲ್ಲಿ? ಏನಿದೆ ಅಲ್ಲಿ? ನಾಟಿ ಕೋಳಿ. ನಾಟಿ ಕೋಳಿ. ನಾಟಿ ಕಂಡ. ಪಿಕಾಕ್. ಕುತ್ಕೊಂಡ್ಬಿಟ್ಟು ನ್ಯಾಷನಲ್ ಬರ್ಡ್. ನಮ್ಮ ಮನೇಲಿ ಇದೆಯಲ್ಲ ಸ್ವೀಟಿ, ಆಫ್ರಿಕನ್ ಗ್ರೇ ಪ್ಯಾರೆಟ್ ಸ್ವೀಟಿ. ಇಲ್ಲೊಂದು ಪಿಕಾಕ್ ಕೂತಿದೆ, ಸಕ್ಕದಾಗಿ ಕೂತಿದೆ. ಮಕ್ಕಳ ಇಲ್ಲಿದೆ ನೋಡಿ ಗೈಸ್, ನೋಡಿ. ಅದು ನಿಜಲ್ಲೂ ಒರಿಜಿನಲ್ ಕ್ರೊಕೊಡೈಲ್ ಡೂಪ್ಲಿಕೇಟ್ ಕ್ರೊಕೊಡೈಲ್ ಗೊತ್ತಾಗಿಲ್ಲ, ಹಂಗೆ ಅನಿಸ್ತು ನಂಗೆ ಒಂದು ನಿಮಿಷಕ್ಕೆ. ಅದು ನೋಡಿ, ಹೋಗಿ ಟಚ್ ಮಾಡು, ಒರಿಜಿನಲ್ ಡೂಪ್ಲಿಕೇಟ್ ಒರಿಜಿನಲ್ ಇಲ್ವಾ ಅಂತ ಗೊತ್ತಾಗುತ್ತೆ. ಇದು ಅಟ್ಲೀಸ್ಟ್ ಒರಿಜಿನಲ್ ಅಟ್ಲೀಸ್ಟ್ ಮೂವ್ ಆಯ್ತೈತೆ, ಗೊತ್ತಾಯ್ತೈತೆ. ಚಿಕ್ಕದು. ಅವ್ರ ಅಮ್ಮ ಅಲ್ಲಿದೆ ಇದ್ರಲ್ಲಿ ನೀರಲ್ಲಿದೆ ನೋಡಲ್ಲಿ ಕ್ರೊಕೊಡೈಲ್. ಇದಾದ್ರೂ
ಇದಾದ್ರೂ ಸ್ವಲ್ಪ ಬತ್ಕಿರಂಗ್ ಐತೆ ಬತ್ಕಿರಂಗಿದೆ. ಏನೋ ಮೂವಿಂಗ್ ಐತೆ ಅದು ಯಾರೋ ಸುಮ್ಮನೆ ತಂದು ಇಟ್ಟಂಗೆ ಐತೆ ಅದು. ಅದೇ ಟಚ್ ಮಾಡೋ ಗೊತ್ತಾಗತ್ತೆ. ನಂದೇ ನಾನೇ ಗಾಯ್ಸ್ ಎಲ್ಲರೂ ಹೆಂಗಿದೆ ಗಾಯ್ಸ್ ಸಿದು ಹೆಂಗಿದೆ ಮನ ಹೌ ಆರ್ ಯು ಮನ ಹೌ ಇಸ್ ಝೂ ಹೆಂಗಿದೆ ಪಾಪ ಝೂ ಇಸ್ ವೆರಿ ನೈಸ್ ಹಾಗೆ ಸೂಪರ್ ಆಗಿದೆ. ಸೊ ಈಗ ಹೋಗ್ತಾ ಇದೀವಿ ಮುಂದೆ ಲೆಟ್ಸ್ ಸಿ ನೆಕ್ಸ್ಟ್ ಆನಿಮಲ್ಸ್ ಕಾಣಿಸುತ್ತೆ ಅಂತ. ಟಾಟೈಸ್ ನೋಡಿ ಟಾಟೈಸ್ ತುಂಬ ನೋಡಿಲ್ಲ, ತುಂಬ ಇತ್ತು ಅನಿಮಲ್ಸು ಎಲ್ಲ ಟೈಗರ್ ಲಯನ್ ಎಲ್ಲ ನೋಡ್ಬೋದಿತ್ತು, ಬಟ್ ನೋಡೋಕ್ಕಾಗಿಲ್ಲ. ವಾಪಸ್ ಹೋಗ್ತಾ ಇದ್ದೀವಿ, ಎಲ್ಲರಿಗೂ ನಡೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸೊ ಎಸ್ ವಿ ಆರ್ ಎಂಡಿಂಗ್ ಆಫ್ ದಿಸ್ ಝೂ. ಏನ್ ಮಾಡ್ತಾವ ನೀವನು? ಕರೆಕ್ಟಾಗಿ ಇಟ್ಟಿದ್ವಿ ಅವಾಗ್ಲೇ. ಒಮ್ಮೆ ಫಸ್ಟ್ ಟೈಮ್ ಕರೆಕ್ಟ್ ಆಗೈತೆ ಬೇಗ. ಓ ಇಲ್ಲಿ ನೋಡಿ ಗೈಸ್ ಏನ್ ಮಾಡ್ತಾವ್ರಿ ಇವರು. ಆಯ್ತು ನಡಿ ಪೊಲೀಸ್ ಹಾಕಬೇಡ. ರೂಮ್ ವಾಪಸ್ ಬಂದಿದ್ದೀರಿ, ಎಲ್ಲರೂ ಫುಲ್ ಟೈರ್ಡ್ ಆಗಿದ್ದಾರೆ. ನೀವು ಟೈರ್ಡ್ ಆಗಿಲ್ಲ, ಇನ್ನ ಫುಲ್ ಮೂಡಲ್ದಿರ. ಈಗ ಎಲ್ಲರೂ ರೂಮ್ ಹೋಗ್ತಾರೆ. ಎಷ್ಟು 5 ಮಿನಿಟ್ಸ್ ಆದ್ಮೇಲೆ 3:25 ದೇವರ ಸ್ಕೂಲ್ ಟ್ರಿಪ್ ಇದ್ದಂಗೆ ಇದೆ ಗಾಯ್ಸ್. ನಿಮ್ಮ ಅಪ್ಪ ಕರ್ಕೊಂಡು ಹೋದಾಗ ಹಂಗೆ ಮಾಡ್ತಿದ್ದೆ. ಇವಾಗ ಏನ್ ನಾಟಕ ಆಡ್ತಾ ಇದ್ದಾರೆ. ಹೆಂಗ್ ಮಾಡ್ತಿದ್ದ? ಹೆಂಗ್ ಮಾಡ್ತಿದ್ರೆ 10 ನಿಮಿಷ ಸೀರೆ ಉಟ್ಕೊಂಡು ರೆಡಿಯಾಗಿ ಬರ್ಬೇಕಿತ್ತು. ನಿಮ್ಮ ಅಪ್ಪ ಅವಾಗಿನ ನೋಡೋಣ ಗಾಯ್ಸ್ ಇವಾಗ ಏನಾಗುತ್ತೆ ಅಂತ. ಈಗೆಲ್ಲ ರೂಮ್ಗೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬರೋಣ ಗಾಯ್ಸ್. ಸೊ ಮಾರ್ನಿಂಗ್ ಝೂ ಎಲ್ಲ ಆಯಿತು, ಲಂಚ್ ಎಲ್ಲ ಮುಗೀತು. ನಾವು ವಿ ಆರ್ ಆನ್ ದ ವೇ ಟು ಯಾವ ಟೆಂಪಲ್ ಅಮ್ಮ? ಸಿಗಂದೂರ್ ಚೌಡೇಶ್ವರಿ ಟೆಂಪಲ್ ಅಂತ. ಸೊ ಗೊತ್ತಲ್ಲ ಟೆಂಪಲ್ಸ್ ಇದ್ದೇ ಇತ್ತು ನಮ್ಮ ಟ್ರಿಪ್ಪಲ್ಲಿ. ಎಷ್ಟೊತ್ತಾಗುತ್ತೆ? 2 hours. ಓಕೆ 2 hours ಟ್ರಾವೆಲ್ ಅಂತ ಗಾಯ್ಸ್ ಇಲ್ಲಿಂದ. ಸೊ ಈಗ ನಮ್ಮ ಅಕ್ಕ ಮತ್ತು ನಮ್ಮ ಚಾಂಪಿ ಬರ್ತಾ ಇಲ್ಲ, ಬಿಕಾಸ್ ಮಾನವ್ರ ಸ್ಲೀಪಿಂಗ್ ಟೈಮಿಂದ ಮಾನವ್ ಬರೋಲ್ಲ. ಸೊ ನಾವು 4 ಜನ ಮಾತ್ರ ಹೋಗ್ತಾ ಇರೋದು. ಸೊ ಲೆಟ್ಸ್ ಗೋ ಟು ಟೆಂಪಲ್. ಓಕೆ ಗೈಸ್, ಇವಾಗ ಫುಲ್ಲು ಸ್ಲೀಪಲ್ಲಿದ್ವಿ. ಇವಾಗ ಹೋಗ್ತಾ 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 ಒಂದು ಪ್ಲೇಸಿಗೆ ಬಂದ್ವಿ. ಇಲ್ಲಿ ಶರಾವತಿ ಕೇಬಲ್ ಬ್ರಿಡ್ಜ್ ಅಂತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಈ ಕಡೆನೂ ಇದೆ, ಆ ಕಡೆನೂ ಇದೆ. ಶರಾವತಿ ಕೇಬಲ್ ಬ್ರಿಡ್ಜು ಟ್ರೈ ಮಾಡ್ತೀನಿ ಆ ಕಡೆ ಹೋಗೋಕ್ಕೆ. ನೋಡಿ ಇಲ್ಲೋ ಫೋಟೋ ಶೂಟ್ ನಡೀತಾ ಇತ್ತು ನೋಡಿ, ಕಪಲ್ ಫೋಟೋ ಶೂಟ್. ಸಿಗ್ನೇಚರ್ ಸ್ಟೈಲ್ ಇಲ್ಲಿಂದ ನೋಡಿ. ನೋಡಿ ಈ ಕಡೆನೂ ನೋಡಿ, ಈ ಕಡೆ ಏನು ಹೆಂಗಿದೆ ನೋಡಿ. ಯಸ್ ಗಾಯ್ಸ್, ಸೊ ಇವಾಗ ತಾನೇ ಏನು ಪಂಚೆ ಹಾಕೊಂಡ್ರಲ್ಲಿ ಪಂಚೆ ಹಾಕೋಬೇಕಾ? ನಾನೇ ನೋಡಿ ಯಾವ್ದು ಹಾಕೋಬರ್ತೀವಿ, ಪ್ಯಾಂಟ್ ಆ್ಯಂಡ್ ಶರ್ಟ್. ಏನು ಪ್ಲ್ಯಾನ್ ಇಲ್ಲ, ಹೆಂಗೆ ಬರ್ಬೇಕು ಏನು ಗೊತ್ತಿಲ್ಲ. ಎಲ್ಲ ಪ್ಯಾಂಟು ಶರ್ಟ್ಗಳಲ್ಲಿ ಬಂದಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ಬಸ್ಸಿನ ಸೈಡು. ಸೊ ಲೆಟ್ಸಿ ಏನಾಗುತ್ತೆ ಅಂತ. ಸ್ವಲ್ಪ ಜೋರಾಗಿ ಮಾತಾಡಬೇಕು. ಐಟ್ ಇರೋ ನೈಟಿಗೆ ನಿಂತ್ಕೋಬೇಕು. ನೀವು ಫ್ರೇಮಲ್ಲಿ ಬರ್ಬೇಕಂದ್ರೆ ಇಲ್ಲ ಹಿಂಗೆ ಇಕ್ಬೇಕು. ಏನು ಮಾಡೋಣ, ಈ ಸಲ ಸಿಗೋದೇ ಆಯ್ತು. ಏನೋ ಒಂದು ಅಲ್ಲಿ ಸರಿ ನೋಡೋಣ ಗೈಸ್. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ. ನೆಟ್ವರ್ಕ್ ಬೇರೆ ಇಲ್ಲ ಇಲ್ಲಿ. ಫೋನ್ಪೇ ಜಿಪೇ ಏನೂ ಇಲ್ಲ, ಡೆಡ್ 0 ಇದೆ ನೆಟ್ವರ್ಕ್. ನಿಂದಿದೆಯಾ?
ನೆಟ್ವರ್ಕ್ ಇದೆ. ಸೊ ಲೆಟ್ಸಿ ಏನಾಗುತ್ತೆ ಈಗ ಹೋಗೋಣ, ದರ್ಶನ ಹೋಗ್ತಾ ಇದ್ವಿ. ಲೆಟ್ಸಿ ಇವಾಗ ಟೆಂಪಲ್ ಎಂಟ್ರಿ ಇದೆ, ಸ್ಟಾರ್ಟಿಂಗ್ ಇದೆ. ಸೊ ಇದನ್ನು ನೋಡ್ಬೋದು ಟೆಂಪಲ್ದು. ಸೊ ಎಲ್ಲ ಸ್ಟೆಪ್ಸ್ ಹಿಡ್ಕೊಂಡು ಹೋಗ್ತಾ ಇದೀವಿ ಕೆಳಗೆ. ಸೊ ಈಗ ನೋಡೋಣ ಏನು ಎಷ್ಟೊತ್ತಾಗುತ್ತೆ ಏನು ದರ್ಶನ ಅಂತ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ದರ್ಶನ ಆಯಿತು. ಎಷ್ಟೊಂದು 10-20 ಮಿನಿಟ್ಸ್ಗೆಲ್ಲ ಆಗುತ್ತೆ, ರಶ್ ಏನಿರಲಿಲ್ಲ. ಸೊ ದರ್ಶನ ಮಾತ್ರ ಸೂಪರ್ ಆಗಾಯಿತು. ಹೆಂಗಾಯ್ತು ನಮ್ಮ ದರ್ಶನ? ಆಫ್ಟರ್ ಫಸ್ಟ್ ಟೈಮ್ ಬಂದಿರೋದು. ಸೊ ಅಮ್ಮ ಎಷ್ಟೊಂದು ಸರಿ ಹೇಳ್ತಾಯಿದ್ರು ಹೋಗೋಣ ಅಂತ, ಬಟ್ ಬರೋಕ್ಕಾಗ್ತಾರಲ್ಲ, ಊರಿಂದ ಹತ್ರ ಇದ್ರು ಕೂಡ. ಸೊ ಆಫ್ಟರ್ ಲಾಂಗ್ ಟೈಮ್ ತರೀಕೆರೆಯಿಂದ ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ಬೋದು. ತರೀಕೆರೆಯಿಂದ ಹತ್ರ ಆಯ್ತು ನಮ್ಮ ಊರಿಂದ, ಬಟ್ ತುಂಬ ಇದರಿಂದ ನಾವು ಬರ್ತಾಯಿದ್ದು ತುಂಬ ಶಾರ್ಟ್ ಟ್ರಿಪ್ಸ್ ಬರ್ತಾಯಿಂದ ಆಗ್ತಾಯಿರಲ್ಲ. ಸೊ ದರ್ಶನ ಮಾತ್ರ ಸೂಪರ್ ಆಗಾಯಿತು. ಹೇಗಿತ್ತು ದರ್ಶನ? ಸಖತ್ತಾಗಿತ್ತು. ರಶ್ ಇತ್ತು ಅಂದ್ಕೊಂಡೆ, ರಶ್ ಇರಲಿಲ್ಲ, ಆರಾಮಾಗಾಯ್ತು. ಎಸ್, ದರ್ಶನ ಮಾತ್ರ ಸೂಪರ್ ಆಗೈತೆ. 307 ಇತ್ತಪ್ಪ ದರ್ಶನ. ಸಿಗಂದೂರು ಚೌಡೇಶ್ವರಿ ಅಮ್ಮನ ನೋಡಬೇಕು ಅಂತೇಳಿ ಭಾಳಷ್ಟು ಆಸೆ ಇತ್ತು. ನಾನು ಹೆಂಡತಿ ಮಕ್ಕಳು ಎಲ್ಲರೂ ಬಂದು ನೋಡಬೇಕಂತ. ಇವತ್ತು ನಮ್ಮ ಸ್ವಲ್ಪ ಭಾಗ್ಯ ಅಂತ ಅನಿಸುತ್ತೆ. ದೇವ್ರ ದರ್ಶನ ಆಯಿತು, ತುಂಬಾ ಚೆನ್ನಾಗಾಯ್ತು ದರ್ಶನ. ಬೇಗನೂ ಆಯಿತು. ಬೇಗನೆ ಹೋಗೋಯ್ತು, ರಶ್ ಸರ್ವೇ ಜನ ಸುಖಿನೋ ಭವಂತು. ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಝೂಗೆ ಹೋಗಿದ್ವಿ ಬೆಳಗ್ಗೆ, ಅದೊಂಥರ ಚೆನ್ನಾಗಿತ್ತು. ಆಮೇಲೆ ಜೊತೆಗೆ ಇವತ್ತು ದೇವಸ್ಥಾನ ಇನ್ನೊಂಥರ ಚೆನ್ನಾಗಿತ್ತು. ಸೊ ತುಂಬ ಒಳ್ಳೆ ಡೇ ಅಂತಲೇ ಹೇಳ್ಬೋದು. ಒಂದು ಡೇನ ಫುಲ್ಲು ಎಂಜಾಯ್ ಮಾಡಬೇಕಂದ್ರೆ ಈ ಥರ ಮಾಡ್ಬೋದು. ಸೊ ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲ ನಮ್ಮ ಊರು ವಿಸಿಟ್ ಮಾಡ್ತಾರೆ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಸ್ವಲ್ಪ ವಿಡಿಯೋ. ವಿಡಿಯೋಸ್ ಡಿಲೇ ಆಗಿದೆ ಡ್ಯೂ ಟು ಸ್ವಲ್ಪ ಪರ್ಸ್ನಲ್ ರೀಸನ್ ಅಂತೆಲ್ಲ ನಾನು ಹೇಳಿದ್ದೀನಿ, ಹುಷಾರಿರಲಿಲ್ಲ ಅಂತ ಎಲ್ಲರಿಗೂ. ಸೊ ಎಲ್ಲರೂ ಹುಷಾರಿರಲಿಲ್ಲ, ಸೊ ಅದಕ್ಕೆ ಸ್ವಲ್ಪ ಡಿಲೇ ಆಯಿತು. ಬಟ್ ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.